ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ. ಅದರಂತೆ ಕಾಂಗ್ರೆಸ್ ಸಂಪೂರ್ಣ ಬಹುಮತದತ್ತ ಅಧಿಕಾರದ ಗದ್ದುಗೆಯನ್ನ ಹಿಡಿಯೋದಕ್ಕೆ ಹೊರಟಿರ್ತಕ್ಕಂಥದ್ದು. ಈ ಒಂದು ಸಂಭ್ರಮವನ್ನ ಅವರ ಅಭಿಮಾನಿಗಳು ತಮ್ಮ ತಮ್ಮ ನಾಯಕರ ಅಭಿಮಾನಿಗಳು ವಿನೂತನವಾಗಿ ಏನು ಸಂಭ್ರಮಿಸ್ತಾ ಇದ್ರೆ, ಇಲ್ಲೊಬ್ಬ ಅಭಿಮಾನಿ ಏನು ವಿನೂತನವಾಗಿ ಏನು ಸಂಭ್ರಮಿಸ್ತಿರ್ತಕ್ಕಂಥದ್ದು. ಅದೇಗೆ ಅಂದ್ರೆ ತಮ್ಮ ಕೇಶಮಂಡನೆಯನ್ನ ವಿನೂತನವಾಗಿ ಮಾಡಿಸ್ಕೊಳ್ಳೋದ್ರ ಮುಖಾಂತರ ಏನು ಸಂಭ್ರಮವನ್ನ ಪಟ್ಟಿರ್ತಕ್ಕಂಥದ್ದು. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಆ ಖುದ್ದು ಅಭಿಮಾನಿಯ ಇದ್ದಾರೆ, ಮಾತನಾಡಿಸ್ತೀನಿ. ಸರ್, ಏನಿವತ್ತು ವಿಶೇಷವಾಗಿ ಒಂದು ಕೇಶಮಂಡನೆಯನ್ನ ಮಾಡಿಸ್ಕೊಂಡಿದ್ದೀರಾ? ವಿಶೇಷ ಏನಂದ್ರೆ ಕಾಂಗ್ರೆಸ್ ಪಕ್ಷ ನಮ್ಮ ಕರ್ನಾಟಕದ ಬರಬೇಕು. ಕರ್ನಾಟಕದ ಬಂದು ಬಡವರಿಗೆ, ದೀನದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಎಲ್ಲರಿಗೂ ಒಳ್ಳೇದಾಗಬೇಕು. ಕಾಂಗ್ರೆಸ್ ಪಕ್ಷದಿಂದ ಒಳ್ಳೇದಾಗುತ್ತೆ, ಬೇರೆ ಪಕ್ಷದಿಂದ ಯಾವುದು ಒಳ್ಳೇದಾಗಲ್ಲ. ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಬರಬೇಕು. ನಮ್ಮಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರಬೇಕು, ನಮ್ಮ ಸೆಂಟ್ರಲ್ ಕಾಂಗ್ರೆಸ್ ಬರಬೇಕು. ಅವಾಗೇನೋ ದೇಶ ಉದ್ಧಾರ ಆಗುತ್ತೆ. ಡಬಲ್ ಇಂಜಿನ್ ಸರ್ಕಾರ ಮಾಡಿರೋದು ಏನು ಮಾಡಿಲ್ಲ, ನೋಡಿದ್ದೀರಾ ನೀವೇನೆ. ಅದರಿಂದ ಕಾಂಗ್ರೆಸ್ ಸರ್ಕಾರ ಬರಬೇಕು. ಫೋರ್ತ್ ಟೈಮ್ ಏನೋ ಈ ತರ ಮಾಡಿಸಿದೀವಿ ಅಂತ ಹೇಳ್ತಾ ಇದ್ರು. ಏನ್ ಇಷ್ಟೊಂದು ಕ್ರೇಜ್ ಯಾಕೆ ಅಂತ? ಕಾಂಗ್ರೆಸ್ ಅಂದ್ರೆ ಅಭಿಮಾನ. ಯಾಕೆಂದ್ರೆ ನಮ್ಮ ತಾಯಿ ಒಂದು ಮಾತಾಡೋರು ಏನಂತ ಗೊತ್ತಾ, ಅವಾಗ ಬರಗಾಲ ಬಂದಿತ್ತು, ಬೇರೆ ಕಡೆಯಿಂದ ಜೋಳ ತಂದು ಕೊಟ್ಟು ಸಾಕವ್ರು ನಮ್ಮನ್ನ ಅನ್ನೋರು. ಉಳನ್ನೇ ಒಡೆಯ ಮಾಡಿದ್ರು. ಅವಾಗ ಜಮೀನು ಸಿಕ್ತಾ? ಆಶ್ರಯ ಯೋಜನೆ, ಭಾಗ್ಯ ಜ್ಯೋತಿ, ಇಂಥ ಹಲವಾರು ಕಾರ್ಯಕ್ರಮಗಳು, ಎಷ್ಟು ಕಾರ್ಯಕ್ರಮ ಕೊಟ್ಟಿದ್ದಾರೆ. ಯಾಕೆ ಮಾಡಿಸಬಾರ್ದು? ಕಾಂಗ್ರೆಸ್ ಅವರು ಇಂದಿರಾ ಗಾಂಧಿ ತಿರೋದ್ಲು, ದೇಶಕ್ಕೆ ಬರಲಿಲ್ಲ. ಅದು ಇಂದಿರಾ ಗಾಂಧಿ ತಿರೋದ್ಲು, ರಾಜೀವ್ ಗಾಂಧಿ ತಿರೋದ್ರು. ಯಾರು ಸತ್ತಿದ್ದಾರೆ ಸಮಯ? ಕಾಂಗ್ರೆಸ್ ಪಕ್ಷದಲ್ಲೇ. ಯಾವ ಪಕ್ಷದಲ್ಲಿಲ್ಲ. ಸ್ವತಂತ್ರ ಪೂರ್ವ ಪಕ್ಷ ಇದು. 135 ವರ್ಷ ಇತಿಹಾಸ ಪಕ್ಷ ಇದು. ಇವಾಗಿರೋವೆಲ್ಲ ನೆನೆ ಮನೆ ಬಂದ ಪಕ್ಷ. ನೀವು ಎಷ್ಟು ವರ್ಷಕ್ಕಿಂತ ಕಾಂಗ್ರೆಸ್ ಅಲ್ಲಿ ಇದ್ದೀರಾ? ಯಾವ್ಯಾವ ಟೈಮಲ್ಲಿ ಈ ರೀತಿಯಾದಂತಹ ಕೇಶಮಂಡನೆ ಮಾಡಿಸ್ಕೊಂಡಿದ್ದೀರಾ? ಹಿಂದೆ ಯಾವ್ಯಾವ ತರ ಕೇಶಮಂಡನೆ ಮಾಡಿಸ್ಕೊಂಡಿದ್ದೀರಾ? ನಾನು 30 ವರ್ಷದಿಂದ ಇದ್ದೀನಿ. ನಾನು 40 ವರ್ಷ 30 ವರ್ಷದಿಂದ ಇದ್ದೀನಿ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ದಿವಸನೂ ಹಾಕಿದ್ದೆ. ಆಮೇಲೆ ಇದು ನಮ್ದು ಮೇಕೆದಾಟಲ್ಲೂ ಹಾಕಿದ್ದೆ, ಇವಾಗ ಹಾಕಿದ್ದೀನಿ. ಈಗ ಕಾಂಗ್ರೆಸ್ ಪಾರ್ಟಿ 139 ಸ್ಥಾನ ಗೆದ್ದಿದೆ. ಈ ಸಂದರ್ಭದಲ್ಲಿ ಯಾರು ಸಿಎಂ ಆಗ್ಬೇಕು ಅಂತ? ಯಾಕಂತ ಹೇಳಿದ್ರೆ ಕೆಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಇದ್ದಾರೆ, ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಇದ್ದಾರೆ, ಡಾಕ್ಟರ್ ಜಿ ಪರಮೇಶ್ವರ್, ಎಂಬಿ ಪಾಟೀಲ್, ಈ ರೀತಿಯಾದಂತಹ 4-5 ಮಂದಿ ಇದ್ದಾರೆ. ತಾವ್ ಯಾರಾಗಬೇಕು ಅಂತ ಕಾರ್ಯಕರ್ತರಾಗಿ ಹೇಳಿಕೆ ಕೊಡ್ತೀರಾ? ಇದು ನಾವು ನಮ್ಮದಲ್ಲ, ಪಕ್ಷ ಬಂದು ಎಲ್ಲಾರ್ದು. ಅದನ್ನು ತೀರ್ಮಾನ ಮಾಡೋ ಹೈಕಮಾಂಡ್. ಸೋನಿಯಾ ಗಾಂಧಿ ಇದ್ದಾರೆ, ರಾಹುಲ್ ಗಾಂಧಿ ಇದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಇದ್ದಾರೆ, ಪ್ರಿಯಾಂಕಾ ಗಾಂಧಿ ಇದ್ದಾರೆ. ಅವ್ರು ತೀರ್ಮಾನ ಮಾಡ್ತಾರೆ, ನಮ್ದೆಲ್ಲ. ಸುರ್ಜೇವಾಲಾ ಸಾಹೇಬ್ ಇದ್ದಾರೆ, ಅವರ ಸೇರಿ ತೀರ್ಮಾನ ಮಾಡ್ತಾರೆ. ನಮ್ಗೆ ಯಾಕೆ? ನಾವು ಗೆಲ್ಲಬೇಕಷ್ಟೇ. ಕರ್ನಾಟಕ ಗೆಲ್ಲಬೇಕು. ನಮ್ಮ ಸ್ವತಂತ್ರವಾಗಿ ಕಾಂಗ್ರೆಸ್ ಬರಬೇಕು, ಬೇರೆ ಪಕ್ಷದ ಮಿಂಗಲ್ ಆಗಬಾರ್ದು. ನಮ್ಮ ಪಕ್ಷ ಸ್ವತಂತ್ರವಾಗಿರ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಈಗ ಸಿಎಂ ಆದವರಿಂದ ಕಾಂಗ್ರೆಸ್ನಲ್ಲಿ ಈಗ ಯಾರಾದ್ರೂ ಒಬ್ರು ಮುಖ್ಯಮಂತ್ರಿ ಆದೇ ಆಗ್ತಾರೆ, ಅವರಿಂದ ತಕ್ಷಣಕ್ಕೆ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಅವ್ರು ಕೊಟ್ಟಿರೋ 5 ಭರವಸೆ ಹಾಗೆ ಆಗುತ್ತೆ, ಗ್ಯಾರಂಟಿ ಆಗುತ್ತೆ. ಯಾಕೆಂದ್ರೆ ಫಸ್ಟ್ ಸಿದ್ದರಾಮಯ್ಯ ಆದಾಗ ಅವತ್ತೇನೆ ಅಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದೇನೆ ಏನ್ ಮಾಡಿದ್ರು? ಅನ್ನಭಾಗ್ಯ ಕೊಟ್ರ? ಆತರ ಅವ್ರು ಕಾಂಗ್ರೆಸ್ ಯಾವತ್ತೂ ಸುಳ್ಳು ಹೇಳೋದೇ ಇಲ್ಲ. ಹೇಳಿದ್ದೆ ನಡ್ಕೊಳ್ಳೋದು, ನುಡಿದಂತೆ ನಡೆದ ಪಕ್ಷ ಕಾಂಗ್ರೆಸ್ ಪಕ್ಷ. ಇದಿಷ್ಟು ಏನು ವಿನೂತನವಾಗಿ ಕೇಶಮುಂಡನೆಯನ್ನು ಮಾಡ್ಕೊಂಡಿರ್ತಕ್ಕಂಥ ಅಭಿಮಾನಿ ಮಾತು. ಅಂದ್ರೆ ಕಾಂಗ್ರೆಸ್ ನಂಬಿಕೆಗೆ ಅರ್ಹವಾಗಿರ್ತಕ್ಕಂಥದ್ದು, ಕೊಟ್ಟ ಮಾತನ್ನ ಉಳಿಸ್ಕೊಳ್ಳುತ್ತೆ. ಹೀಗಾಗಿ ಈ ಹಿಂದಿನಿಂದಲೂ ಕೂಡ ನಾನು ಈ ರೀತಿಯಾದಂತಹ ಒಂದು ಅಭಿಮಾನವನ್ನ ಮೆರಿತಾ ಇದ್ದೀನಿ ಅನ್ನುವಂಥ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ರಾಮನಗರ.